ಮಾತಾಡಿ ಕೋರ್ಟ್ ಕೇಸಿನ ಒಂದು ದೇವಸ್ಥಾನ. ಹೌದು ಸರ್, ಅದಕ್ಕೆ ಹೇಳ್ತೀನಿ, ರೈಟ್ ಕಡೆ ಹೋಗಿ ಒಂದು ಅರ್ಧ ಕಿಲೋಮೀಟರ್. ನಿಮಗೂ ಕನ್ನಡ ಬರ್ತಂದಂಗೆ ಆತ್ರಿ. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ ಬರ್ತದೆ. ಇಲ್ಲಿ ನಾವು ಏನಾದರೂ ತಮಿಳ್ನಾಡಿಗೆ ಹೋದರೆ ನಮಗೆ ಭಾಷೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ಸ್ವಲ್ಪ ನಮಗೆ ಮನಸ್ಸಿನಾಗ ಆಗಿತ್ತು ಸ್ನೇಹಿತರೆ. ಬಟ್ ಸ್ನೇಹಿತರೆ, ಕೋರ್ಟ್ ಕೇಸ್ಗಳು ಏನಾದರೂ ಇದ್ರಪ್ಪ ಅಂತಂದ್ರೆ ಅವು ಸಾಲ್ವ್ ಆಗ್ತಿರಲ್ಲ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಪ್ಪ ಅಂತಂದ್ರೆ ಕೋರ್ಟ್ ಕೇಸ್ಗಳು ಸಾಲ್ವ್ ಆಗ್ತಾವೆ. ಅಂದ್ರೆ ಮೊದಲು ನಾವು ಏನು ಮಾಡಬೇಕು, 16 ದೀಪಗಳನ್ನು ತೊಗೋಬೇಕಾಗ್ತೈತಿ. 16 ದೀಪಗಳನ್ನು ತೊಗೊಂಡು ಹಚ್ಬೇಕಾಗ್ತೈತಿ ಸ್ನೇಹಿತರೆ. 16 ದೀಪಗಳನ್ನು ಹಚ್ಚಿಂದ ನಾವು ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದ್ರೆ 16 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಮಾತಾಡಿ ಕೋರ್ಟ್ ಕೇಸಿನ ಒಂದು ದೇವಸ್ಥಾನ. ಹೌದು ಸರ್, ಅದಕ್ಕೆ ಹೇಳ್ತೀನಿ, ರೈಟ್ ಕಡೆ ಹೋಗಿ ಒಂದು ಅರ್ಧ ಕಿಲೋಮೀಟರ್ ಹೋಗಿ ಲೆಫ್ಟ್ ಕಡೆ ಹೋಗಿ, ಲೆಫ್ಟ್ ಕಡೆ ರೈಟ್ ಕಡೆ ಬರ್ತದೆ. ಬಳಕರ ನಿಮಗೂ ಕನ್ನಡ ಬರ್ತಂದಂಗೆ ಆತ್ರಿ. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ ಬರ್ತದೆ. ಇಲ್ಲಿ ಶಿವಕಂಚೆ ಐತೆ, ವಿಷ್ಣುಗಂಚೆ ಐತೆ, ಐಲಾಸಾಗರ ಐತೆ. ಇಲ್ಲಿ ಒಳಗೆ ಕಾಂಚೀಪುರ ಒಳಗೆ ಗಾಡಿ ಬಿಟ್ಬಿಟ್ಟು ಆಟೋನಲ್ಲಿ ಹೋಗ್ಬಿಟ್ಟು. ನಾವು ಏನಾದರೂ ತಮಿಳ್ನಾಡಿಗೆ ಹೋದರೆ ನಮಗೆ ಭಾಷೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ಸ್ವಲ್ಪ ನಮಗೆ ಮನಸ್ಸಿನಾಗ ಆಗಿತ್ತು ಸ್ನೇಹಿತರೆ. ಬಟ್ ಅಲ್ಲಿ ಹೋಗಿಂದ ಅನ್ನಿಸ್ತದೆ ಸ್ನೇಹಿತರೆ, ಭಾಷೆ ಪ್ರಾಬ್ಲಮ್ ಆಗೋದೇ ಇಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಕನ್ನಡ ಮಾತಾಡೋರು ಇದ್ದಾರೆ ಸ್ನೇಹಿತರೆ. ಆಟೋ ಡ್ರೈವರ್ಸ್ಗಳಾಗಲಿ ಮತ್ತು ಲಾಡ್ಜ್ಗಳೆಲ್ಲ ಕನ್ನಡ ಮಾತಾಡ್ತಾರೆ ಸ್ನೇಹಿತರೆ. ಯಾವುದೂ ಪ್ರಾಬ್ಲಮ್ ಆಗಲ್ಲ, ಡೋಂಟ್ ವರಿ. ಈ ಕಡೆ ಹೋಗಿ ರೈಟ್ ಕಡೆ ಹೋಗಿ ಪರಾಸರೇಶ್ವರ ಭಯಂಕರದೀಶ್ವರ ಲಾಸ್ಟ್ ಹೋಗಿ ಲೆಫ್ಟ್. ಸ್ನೇಹಿತರೆ, ಕೋರ್ಟ್ ಕೇಸ್ಗಳು ಏನಾದರೂ ಇದ್ರಪ್ಪ ಅಂತಂದ್ರೆ ಅವು ಸಾಲ್ವ್ ಆಗ್ತಿರಲ್ಲ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಪ್ಪ ಅಂತಂದ್ರೆ ಕೋರ್ಟ್ ಕೇಸ್ಗಳು ಸಾಲ್ವ್ ಆಗ್ತಾವೆ ಸ್ನೇಹಿತರೆ. ಇದೊಂದು ಇಲ್ಲಿ ನಂಬಿಕೆ ಐತಿ ಸ್ನೇಹಿತರೆ. ಸ್ನೇಹಿತರೆ, ನಾವು ಇಲ್ಲಿ ಬಂದ್ವಪ್ಪ ಅಂತಂದ್ರೆ ಮೊದಲು ನಾವು ಏನು ಮಾಡಬೇಕು, 16 ದೀಪಗಳನ್ನು ತೊಗೋಬೇಕಾಗ್ತೈತಿ. 16 ದೀಪಗಳನ್ನು ತೊಗೊಂಡು ಹಚ್ಬೇಕಾಗ್ತೈತಿ ಸ್ನೇಹಿತರೆ. 16 ದೀಪಗಳನ್ನು ಹಚ್ಚಿಂದ ನಾವು ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದ್ರೆ 16 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. 16 ಪ್ರದಕ್ಷಿಣೆ ಹಾಕಿದ ನಂತರ ನಾವು ದೇವರ ದರ್ಶನವನ್ನು ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಸ್ಥಾನ 1 ನಿಮಿಷನೂ ಖಾಲಿ ಇರಂಗಿಲ್ಲ ಸ್ನೇಹಿತರೆ. ಕೆಲವೊಂದು ಟೈಮ್ಗಳನ್ನು ಹಾಕೊಂಡಿರ್ತಾರೆ ಸ್ನೇಹಿತರೆ. ಆ ಟೈಮಿಗೆ ಮಾತ್ರ ದೇವಸ್ಥಾನ ಓಪನ್ ಇರ್ತೈತಿ. ಆ ನಂತರ ಆಮೇಲೆ ಬಂದ್ ಆಗ್ತೈತಿ ಸ್ನೇಹಿತರೆ. 16 ದೀಪ, 16 ಪ್ರದಕ್ಷಿಣೆ, ದೇವ್ರ ದರ್ಶನ ಆಗಿಂದ ನಾವು ಏನು ಮಾಡಬೇಕು ಸ್ನೇಹಿತರೆ, 16 ಪ್ರಸಾದಗಳನ್ನು ತೊಗೊಂಡು ಕೇಸಿ 16 ಜನಕ್ಕೆ ನಾವು ಹಂಚಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಮುಗಿದ ನಂತರ ನಾವು ಮನೆಗೂ ಕೂಡ ಪ್ರಸಾದವನ್ನು ಕಳಿಸೋ ವ್ಯವಸ್ಥೆ ಮಾಡ್ತಾರೆ ಸ್ನೇಹಿತರೆ. ನೀವು ಗೂಗಲ್ದಾಗ ಸರ್ಚ್ ಮಾಡಿದರೆ ಎಲ್ಲ ಮಾಹಿತಿ ಸಿಗ್ತೈತಿ ಸ್ನೇಹಿತರೆ. ಜಗತ್ತಿನ ಪ್ರತಿಯೊಂದು ಜೀವಿಗಳ ಭೌತಿಕ ಶರೀರವು ವಾಯು, ಜಲ, ಅಗ್ನಿ, ಭೂಮಿ ಮತ್ತು ಆಕಾಶ ಎಂಬ 5 ಅಂಶಗಳ ಸಂಯೋಜನೆಯಿಂದ ಮಾಡಲ್ಪಟ್ಟಿರುತ್ತದೆ. ಈ 5 ಅಂಶಗಳನ್ನು ಪಂಚಭೂತಗಳು ಎಂದು ಕರೆಯುತ್ತಾರೆ. ಪ್ರಕೃತಿಯ ಈ 5 ಪಂಚಭೂತಗಳನ್ನು 5 ಶಿವಲಿಂಗಗಳನ್ನು ಪ್ರತಿನಿಧಿಸುತ್ತದೆ. ವಿಶೇಷವೆಂದರೆ ಈ 5 ಪಂಚಭೂತಗಳನ್ನು ಪ್ರತಿನಿಧಿಸುವ ಶಿವಕ್ಷೇತ್ರಗಳು ಇರುವುದು ನಮ್ಮ ದಕ್ಷಿಣ ಭಾರತದಲ್ಲಿ. ಈ 5 ಶಿವಕ್ಷೇತ್ರಗಳಲ್ಲಿ 4 ಶಿವಕ್ಷೇತ್ರಗಳು ತಮಿಳುನಾಡು ರಾಜ್ಯದಲ್ಲಿದ್ದರೆ ಮತ್ತೊಂದು ನಮ್ಮ ನೆರೆಯ ಆಂಧ್ರ ಪ್ರದೇಶದಲ್ಲಿದೆ. ಈ ಪಂಚಭೂತ ಶಿವಕ್ಷೇತ್ರಗಳೆಂದರೆ ವಾಯುವನ್ನು ಪ್ರತಿನಿಧಿಸುವ ಶ್ರೀ ಕಾಳಹಸ್ತಿ, ಅಗ್ನಿಯನ್ನು ಪ್ರತಿನಿಧಿಸುವ ಶ್ರೀ ಅರುಣಾಚಲೇಶ್ವರ, ಆಕಾಶವನ್ನು ಪ್ರತಿನಿಧಿಸುವ ತಿಲೈ ನಟರಾಜಾಲಯ, ಜಲವನ್ನು ಪ್ರತಿನಿಧಿಸುವ ತಿರುವಣ್ಣೆಕಾವಲ್ನ ಜಂಬುಕೇಶ್ವರ ಹಾಗೂ ಪಂಚಭೂತಗಳಲ್ಲಿ ಪ್ರಮುಖವಾದ ಭೂಮಿಯನ್ನು ಪ್ರತಿನಿಧಿಸುವ ಕಾಂಚೀಪುರಂನ ಏಕಾಂಬರೇಶ್ವರ ದೇವಾಲಯ. ಇವತ್ತು ನಾವು ಪೃಥ್ವಿಲಿಂಗವನ್ನು ಹೊಂದಿರುವ ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ಏಕಾಂಬರೇಶ್ವರ ದೇವಸ್ಥಾನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ.
ಸ್ನೇಹಿತರೆ, ಇವಾಗ ನಾವು ಕಾಂಚೀಪುರಂನ ಏಕಂಬರೇಶ್ವರ ದೇವಸ್ಥಾನದ ಮುಂದೆ ಬಂದಿದ್ದೀನಿ. ಇವಾಗ ಒಂದು ಏನು ತೋರಿಸ್ತಪ್ಪ ಅಂತಂದ್ರೆ ಒಂದು ಗೋಪುರ ನಾನು ತೋರಿಸ್ತೀನಿ ಅಂತ. ಆ ಗೋಪುರ ನೋಡ್ಕೊಂಬರ್ರಿ ಯಾವ ರೀತಿ ಐತೆ ಅನ್ನೋದು. ಸ್ನೇಹಿತರೆ, ಈ ಗೋಪುರ ನೋಡಿದ್ರಲ್ಲ ನೀವು, ಇದು ಸುಮಾರು 59 ಮೀಟರ್ ಎತ್ತರ ಇದೆ ಅಂತ ಸ್ನೇಹಿತರೆ. ಇದು ಕಾಂಚೀಪುರಂದಾಗ ಏನೈತಪ್ಪ ಅಂತಂದ್ರೆ ಇದು ಎತ್ತರದ ಗೋಪುರ ಆಗೈತಿ ಸ್ನೇಹಿತರೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ, ನೋಡ್ಬೋದು ಸ್ನೇಹಿತರೆ. ನಿನ್ನೆ ರಾತ್ರಿನೂ ಬಂದಿದ್ವಿ ಮತ್ತು ಇವತ್ತು ಬಂದಿದ್ದೀವಿ. ರಾತ್ರಿ ಕದ ಹಾಕಕ್ಕೆ ಬಂದಿತ್ತು ಆ ಟೈಮ್ದಾಗ ನಾವು ನೋಡಿದ್ವಿ ಸ್ನೇಹಿತರೆ. ಬಟ್ ಇವಾಗ ಓಪನ್ ಇದೆ, ಈಗ ನೋಡೋಣ ಅಂತ. ಸ್ನೇಹಿತರೆ, ಈ ಜಗತ್ತಾಗಲಿ ಅಥವಾ ಮಾನವನ ಶರೀರ ಆಗಲಿ ಪಂಚಭೂತಗಳಿಂದ ಕೂಡಿದೆ ಸ್ನೇಹಿತರೆ. ಪಂಚಭೂತಗಳಲ್ಲಿ ಒಂದಾದಂಥ ಒಂದು ಲಿಂಗವಂತಂದರೆ ಇದು ಪೃಥ್ವಿಲಿಂಗ ಸ್ನೇಹಿತರೆ. ನೀವು ನೋಡ್ಬೋದು. ಸ್ನೇಹಿತರೆ, ದೇವಸ್ಥಾನಕ್ಕೆ ದರ್ಶನ ಮಾಡೋಕೆ ಡೈಲಿ ಎಷ್ಟು ಜನ ಹೋಗ್ತಿರ್ತಾರೆ ಸ್ನೇಹಿತರೆ. ಇದೇ ಒಳಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಸ್ನೇಹಿತರೆ, ದೇವ್ರ ದರ್ಶನ ಪಡ್ಕೊಂಡು ಬಂದೆ. ಈಗ ನೆಕ್ಸ್ಟ್ ಇಷ್ಟೇನ ಹೇಳ್ತಿಂತ ಪ್ರತಿಯೊಂದು ತಿಳ್ಕೊತಾರೆ. ಸ್ನೇಹಿತರೆ, ಇಲ್ಲೆಲ್ಲ ಕಂಬಗಳನ್ನು ನೋಡತ್ತಿರಲ್ಲ. ಇವೆಲ್ಲ ಒಂದು ಲೆಕ್ಕ ಹಾಕಿದಾಗ 1,000 ಕಂಬಗಳಿಂದ ಕೂಡಿದಂಥ ಈ ದೇವಸ್ಥಾನ ಐತಿ ಸ್ನೇಹಿತರೆ. ಮತ್ತು ಒಳಗಡೆ ನಾ ಆಗಲೇ ತೋರಿಸಿದ ಹಾಗೆ ಇಲ್ಲಿ 1008 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಒಳಗಡೆ ನಿಮಗೆ ತೋರಿಸಿದ್ನಲ್ಲ ಆಗಲೇ. ಈಗ ನೆಕ್ಸ್ಟ್ ನೋಡೋಣ ಅಂತ ಏನಾಗುತ್ತೆ ಏನಿಲ್ಲ. ಸ್ನೇಹಿತರೆ, ನೀವು ನೋಡಾಗ್ತಿರಲ್ಲ, ಏಕಾಂಬರೇಶ್ವರ ದೇವಸ್ಥಾನದಲ್ಲಿ ಮೇನ್ ಇದು ಮಾವಿನ ಮರ ಸ್ನೇಹಿತರೆ. ಈ ಶಿವನಿಗೆ ಏಕಾಂಬರ ಎಂದು ಹೆಸರು ಬರಲು ಕಾರಣ ಏನಪ್ಪಾ ಅಂತಂದ್ರೆ, ಏಕ ಅಂತಂದ್ರೆ ಒಂದು, ಅಂಬರ ಅಂತಂದ್ರೆ ಮಾವಿನ ಮರ ಸ್ನೇಹಿತರೆ. ಹೀಗಾಗಿ ಈ ದೇವಸ್ಥಾನಕ್ಕೆ ಏಕಾಂಬರ ದೇವಸ್ಥಾನ ಎಂದು ಕರೆಯಲಾಗ್ತದೆ ಸ್ನೇಹಿತರೆ. ಪಾರ್ವತಿ ದೇವಿಯು ಇದೇ ಮಾವಿನ ಮರದ ಕೆಳಗೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ಮದುವೆಯಾದರು ಎಂದು ಹೇಳಲಾಗ್ತದೆ. ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ತಮಾಷೆ ಮಾಡುತ್ತಾ ಶಿವನ ಹಿಂದಿನಿಂದ ಬಂದು ಅವರ 2 ಕಣ್ಣುಗಳನ್ನು ಮುಚ್ಚುತ್ತಾರೆ. ಇದರಿಂದ ಲೋಕವೆಲ್ಲ ಅಂಧಕಾರದಿಂದ ಮುಳುಗಿ ಹೋಗುತ್ತದೆ. ಸೂರ್ಯ ಮತ್ತು ಚಂದ್ರ ಸಹ ತಮ್ಮ ಬೆಳಕನ್ನು ಕಳೆದುಕೊಳ್ಳುತ್ತಾರೆ. ನಂತರ ಶಿವನು ಅವರ 3ನೇ ಕಣ್ಣನ್ನು ತೆರೆದು ಮಾನವ ಕುಲವನ್ನು ಮತ್ತು ಈ ಜಗತ್ತನ್ನು ಪುನಃ ಬೆಳಗಿಸುತ್ತಾರೆ. ಅನಂತರವೇ ಪರಶಿವನ ಶಿಕ್ಷೆಯಾಗಿ ಪಾರ್ವತಿ ದೇವಿಯನ್ನು ಈ ಭೂಲೋಕಕ್ಕೆ ಕಳುಹಿಸಿ ತಪಸ್ಸನ್ನು ಮಾಡಲು ತಿಳಿಸುತ್ತಾರೆ. ಪಾರ್ವತಿ ಕಾಮಾಕ್ಷಿ ರೂಪವನ್ನು ತಾಳಿ ಭೂಲೋಕದಲ್ಲಿ ಜನಿಸಿ ಒಂದು ಮಾವಿನ ಮರದ ಕೆಳಗೆ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಘೋರ ತಪಸ್ಸನ್ನು ಆಚರಿಸುತ್ತಾರೆ. ಮರಳಿನಿಂದಲೇ ಮಾಡಿರುವ ಶಿವಲಿಂಗ ಇದಾದ್ದರಿಂದ ಈ ಶಿವಲಿಂಗವನ್ನು ಪೃಥ್ವಿಲಿಂಗ ಎಂದು ಕರೆಯಲಾಗುತ್ತದೆ. ಶಿವಪರಮಾತ್ಮನು ಕಾಮಾಕ್ಷಿಯನ್ನು ಪರೀಕ್ಷಿಸಲೆಂದೇ ಗಂಗೆಯನ್ನು ದಕ್ಷಿಣದತ್ತ ಪ್ರವೇಶಿಸಲು ಕಳುಹಿಸಿಕೊಡುತ್ತಾನೆ. ಆಗ ತನ್ನತ್ತ ಉಕ್ಕಿ ಬರುತ್ತಿದ್ದ ಗಂಗೆಯನ್ನು ಕಾಮಾಕ್ಷಿ ದೇವಿ ಕಾಳಿ ಸ್ವರೂಪವನ್ನು ತಾಳಿ ತನ್ನ ಕಪಾಳದಲ್ಲಿ
ತುಂಬಿಕೊಳ್ಳುತ್ತಾಳೆ. ಆಗ ಶಿವನು ಅಲ್ಲೇ ಹರಿಯುತ್ತಿದ್ದ ವೇದವತಿ ನದಿಯಲ್ಲಿ ಪ್ರವಾಹವನ್ನು ಸೃಷ್ಟಿಸುತ್ತಾರೆ. ಕಾಮಾಕ್ಷಿ ದೇವಿಯು ಮರಳಿನಿಂದ ಮಾಡಿದ ಲಿಂಗವು ನೀರಿನಲ್ಲಿ ಕೊಚ್ಚಿ ಹೋಗಬಹುದೆಂದು ಭಯದಿಂದಲೇ ಲಿಂಗವನ್ನು ತಬ್ಬಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಕಾಮಾಕ್ಷಿಯ ಬಳೆಗಳ ಗುರುತು ಶಿವಲಿಂಗದ ಮೇಲೆ ಮೂಡುತ್ತದೆ. ಈ ಗುರುತನ್ನು ಇಂದಿಗೂ ಶಿವಲಿಂಗದ ಮೇಲೆ ಕಾಣಬಹುದು. ಆಗ ಕಾಮಾಕ್ಷಿ ದೇವಿಯ ಭಕ್ತಿಗೆ ಮೆಚ್ಚಿ ಈ ಧರೆಗಿಳಿದು ಬಂದು ಆಕೆಯನ್ನು ಮದುವೆಯಾಗುತ್ತಾರೆ. ಇವೆಲ್ಲ ಘಟನಾವಳಿಗೂ ಸಾಕ್ಷಿಯಾಗಿ ಪಾರ್ವತಿ ದೇವಿ ತಪಸ್ಸನ್ನು ಮಾಡಿದ ಮಾವಿನ ಮರವನ್ನು ಈಗಲೂ ದೇವಾಲಯದಲ್ಲಿ ನೋಡಬಹುದು. ಪ್ರಸ್ತುತ ನೋಡಬಹುದಾದ ಕಂಚಿ ಏಕಾಂಬರೇಶ್ವರ ದೇವಾಲಯವನ್ನು ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಪಲ್ಲವರು ನಿರ್ಮಿಸಿದ್ದಾರೆ. ಅನಂತರ ಹಲವು ರಾಜವಂಶಸ್ಥರು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಮ್ಮ ದೇಶದೆಲ್ಲೆಡೆ ಇರುವ ಶಿವ ದೇವಾಲಯಗಳಲ್ಲಿ ಶಿವಲಿಂಗಗಳಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಆದರೆ ಕಂಚಿಯ ಏಕಾಂಬರೇಶ್ವರ ದೇವಾಲಯದಲ್ಲಿ ಮಾತ್ರ ಅಭಿಷೇಕವನ್ನು ಮಾಡುವುದಿಲ್ಲ. ಎಲ್ಲ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಪಕ್ಕದಲ್ಲಿಯೇ ಪಾರ್ವತಿ ದೇವಿಯ ವಿಗ್ರಹವಿರುತ್ತದೆ. ಆದರೆ ಏಕಾಂಬರೇಶ್ವರ ದೇವಾಲಯದಲ್ಲಿ ಪಾರ್ವತಿ ದೇವಿಯ ವಿಗ್ರಹವಿಲ್ಲ. ಬದಲಾಗಿ ಶಿವನ ಅರ್ಧಾಂಗಿ ಕಾಮಾಕ್ಷಿ ದೇವಿಯ ಕಂಚಿಯಲ್ಲಿ ಪ್ರತ್ಯೇಕ ದೇವಾಲಯದಲ್ಲಿಯೇ ನೆಲೆಸಿದ್ದಾಳೆ. ಸ್ನೇಹಿತರೆ, ಇಲ್ಲಿ ನೀವು ಕಂಬಗಳನ್ನು ನೋಡತ್ತಿರಲ್ಲ. ಈ ಕಂಬಗಳದಾಗ 10 ಸಂಗೀತ ಕಂಬಗಳದಾವ ಸ್ನೇಹಿತರೆ. ಬಟ್ ಯಾವ್ದು ಅನ್ನೋದು ನೋಡೋಣಂತ. ಬಗರ ಸಿಕ್ತಪ್ಪ ಅಂತಂದ್ರೆ ತೋರಿಸ್ತೀನಂತ. ಸ್ನೇಹಿತರೆ, ಯಾವ ರೀತಿ ಅದ್ಭುತವಾದಂಥ ಇದೊಂದು ಏಕಾಂಬರೇಶ್ವರ ದೇವಸ್ಥಾನ ಸ್ನೇಹಿತರೆ. ನನಗಂತೂ ಫುಲ್ ಶಾಂತಿ, ಆರಾಮಾಗಿ ಏನೋ ಒಂದು ಖುಷಿ ಆಗ್ತಾ ಇದೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬಂದು. ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸನೇ ಈ ಮಾವಿನ ಮರ. ಮತ್ತು ಪಾರ್ವತಿ ದೇವಿಯು ತಪಸ್ಸು ಮಾಡಿದಂಥ ಜಾಗ ಕೂಡ ಇದೆ ಸ್ನೇಹಿತರೆ. ಎಲ್ಲರೂ ಏನು ಬರ್ದಾರೇನ್ರಿ ಇಲ್ಲಿ ಸ್ನೇಹಿತರೆ. ಕಂಬಗಳು ನೋಡಿ ಯಾವ ರೀತಿ ಆಕೃತಿ ಹೊಂದಿದಾವು ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ನೋಡಿ.
ಸ್ನೇಹಿತರೆ ಇವಾಗ ನೋಡ್ತಿರ್ಬೋದು ದೇವಸ್ಥಾನ ಯಾವ ರೀತಿ ಐತಿ. ಸ್ನೇಹಿತರೆ ಈ ದೇವಸ್ಥಾನದ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಎಲ್ಲ ಹೇಳ್ಕೊತ ಬರ್ತೀನಿ ಅಂತ ನೀವೆಲ್ಲ ನೋಡ್ಕೊತಾ ಬರ್ರಿ ಕೊನೆವರೆಗೂ. ಸ್ನೇಹಿತರೆ ಇದು ನೋಡ್ತಿದ್ರಲ್ಲ, ಇದು ಅಮ್ಮನವರ ಬಲಿಪೀಠ ಮತ್ತು ಅದ್ರ ಬಾಜುನ ಐತೆ ನೋಡ್ರಿ, ಅದು ಧ್ವಜಸ್ತಂಭ ಸ್ನೇಹಿತರೆ. ಆ ಧ್ವಜಸ್ತಂಭನ ನೋಡೋಕೆ ಕಣ್ಣು ಸಾಲಂಗಿಲ್ಲ ಸ್ನೇಹಿತರೆ, ಅಷ್ಟು ಚೆಂದಾಗಿ ಐತಿ ಸ್ನೇಹಿತರೆ. ಇದು ನೋಡ್ಬೋದು, ನಿಮಗೆ ತೋರಿಸ್ತೀನಿ ಅಂತ ನೋಡಿ ದಯವಿಟ್ಟು ಯಾವ ರೀತಿ ಐತಿ. ಎಷ್ಟತ್ರವಾಗಿ ಐತಿ, ಒಂಥರ ಬಂಗಾರ ಕಲರ್ ಹಳಿತೈತಿ ಸ್ನೇಹಿತರೆ, ಪಳ 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 ಅಂತ. ಮುಂದೆ ತಿಳಿದ್ವಿ ಅಂದ್ರೆ ಗೊತ್ತಾಗ್ತೈತಿ ಸ್ನೇಹಿತರೆ. ನೋಡ್ರಿ ಯಾವ ರೀತಿ ಸ್ನೇಹಿತರೆ. ಸದ್ದು ನೀವು ನೋಡತ್ತಿರಲ್ಲ, ಇದು ಅಮ್ಮನವರ ಒಂದು ವಾಹನ ಸ್ನೇಹಿತರೆ, ಸಿಂಹ. ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಅದು ಬಂಗಾರ ಕಲರ್ ಐತಿ. ಯಾವ ರೀತಿಯಾಗಿ ಅದ್ಭುತವಾಗಿ ಕಾಣ್ತೈತಿ ನಮಗೆ ನೋಡಿ ಸ್ನೇಹಿತರೆ. ಇದು ವಾಹನ ಕಾಣ್ತಾ ಇದೆಯಲ್ಲ, ಅಮ್ಮನವರ ಅಪೋಸಿಟ್ ಇದೆ ಸ್ನೇಹಿತರೆ, ಸ್ಟೇಟ್ ಮತ್ತೆ ಕಡೆ ಇದಿಲ್ಲ ಸ್ನೇಹಿತರೆ. ಪಕ್ಕದಲ್ಲೇ ಕರ್ಪೂರ ಹಚ್ಚಿ ಬಲಿಪೀಠಕ್ಕೆ ಎಲ್ಲರೂ ಕೂಡ ಈಗ ಶರಣಾರ್ಥಿಯನ್ನು ಆಗ್ತಾ ಇದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಈ ಧ್ವಜಸ್ತಂಭದ ಮ್ಯಾಗ ವಾಸ್ತುಶಿಲ್ಪವನ್ನು ಕೆತ್ತಿದ್ದಾರೆ ಸ್ನೇಹಿತರೆ, ಅದ್ಭುತವಾಗಿ ಕೆತ್ತಿದ್ದಾರೆ ಸ್ನೇಹಿತರೆ. ಮೇಲೆ ನೋಡ್ಬೋದು ಅಮ್ಮನವರು ಕೂಡ ಅದಾರ ಸ್ನೇಹಿತರೆ. ಹಾಗೆ ಮೇಲೆ ಡಿಸೈನ್ ನೋಡಿ ಸ್ನೇಹಿತರೆ, ಯಾವ ರೀತಿ ಅದ್ಭುತ ಐತಿ. ಒಂದ್ರ ಮ್ಯಾಗ ಯಾವ ರೀತಿ ಐತಿ ನೋಡಿ ಸ್ನೇಹಿತರೆ. ಮತ್ತು ಮ್ಯಾಗ ನೋಡಿದೇವೆ ಅಂದ್ರೆ ಭಾರಿ ಐತಿ ಸ್ನೇಹಿತರೆ. ದೇವಸ್ಥಾನದ ಒಳಗಡೆನೆ ನಾವು ದೀಪ ಹಚ್ಬೋದು ಸ್ನೇಹಿತರೆ. ಹೊರಗಡೆ ತಂದು ಅಲ್ಲಿ ಮಾರ್ತಾ ಇರ್ತಾರೆ ಸ್ನೇಹಿತರೆ. ತಂದು ನಾವು ದೇವರಿಗೆ ಅರ್ಪಣೆಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ತುಂಬ ಜನರು, ಸಾಕಷ್ಟು ಜನರು ದಿನ ದೀಪನೇ ಹಚ್ತಿರ್ತಾರೆ ಸ್ನೇಹಿತರೆ. ನೋಡ್ತಿರ್ಬೋದು ಅದ್ಭುತವಾಗಿ ಒಂಥರ ನೋಡಲಿಕ್ಕೆ ಒಂಥರ ಸ್ನೇಹಿತರೆ. ಇದು ಏನು ನೋಡ್ತಾ ಇದ್ದೀರಾ, ಇದು ಕ್ಯೂ ಲೈನ್ ಸ್ನೇಹಿತರೆ. ಇದರಿಂದ ನಾವು ಒಳಗಡೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಪಾಳೆ ಹಚ್ಬೇಕಾಗುತ್ತೆ. ಪಾಳೆ ಹಚ್ಚಿದ ನಂತರ ದೇವ್ರ ದರ್ಶನ ಆಗ್ತೈತಿ. ಆಮೇಲೆ ನಾವು ದೇವರ ಸುತ್ತಾಡಿ ಎಲ್ಲ ಇದು ಮಾಡ್ಬೋದು ಸ್ನೇಹಿತರೆ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣತೈತಿ. ಈಗ ನಾವು ಸ್ವಲ್ಪ ಮುಂದಕ್ಕೆ ಹೋದಿವಪ್ಪ ಅಂತಂದ್ರೆ ನಮ್ಮ ಅಮ್ಮನವರ ಗರ್ಭಗುಡಿ ಕಾಣ್ತೈತಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬಂಗಾರ ಕಲರ್ದ ಮ್ಯಾಕ್ ಕಾಣ್ತೈತಿ ನೋಡಿ, ಇದೇ ಅಮ್ಮನವರ ಒಂದು ಗರ್ಭಗುಡಿ ಸ್ನೇಹಿತರೆ. ಉಳಿಕೆದ್ದೆಲ್ಲ ಏನಿರ್ತಾವ ಅಂತಂದ್ರೆ ಸ್ನೇಹಿತರೆ, ಗೋಪುರಗಳು ಇರ್ತಾವೆ, ಅವು ವೈಟ್ ಕಲರ್ ಇರ್ತಾವೆ. ಇವು ಸ್ನೇಹಿತರೆ, ಇದು ಅಮ್ಮನವರ ದೇವಸ್ಥಾನ ಐತಲ್ಲ, ಅದು ಬಂಗಾರ ಕಲರ್ದ ಒಂದು ಗೋಪುರ ಇರ್ತೈತಿ ಸ್ನೇಹಿತರೆ. ದಕ್ಷರಾಜನ ಮಗಳಾದ ದಾಕ್ಷಾಯಿಣಿ ತನ್ನ ಪತಿಯಾದ ಶಿವನಿಗೆ ತನ್ನ ತಂದೆ ದಕ್ಷ ಮಹಾರಾಜ ಮಾಡಿದ ಅವಮಾನವನ್ನು ಸಹಿಸಲಾಗದೆ ಅಗ್ನಿಕುಂಡದಲ್ಲಿ ಬಿದ್ದು ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ದಾಕ್ಷಾಯಿಣಿ ಸಾವಿನಿಂದ ಮನನೊಂದ ಪರಮಶಿವ ಆಕೆಯ ದೇಹವನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಪ್ರಳಯ ತಾಂಡವವನ್ನು ಆಡ್ತಾನೆ. ಆಗ ಈ ಪ್ರಳಯ ತಾಂಡವದಿಂದ 3 ಲೋಕಕ್ಕೆ ಉಂಟಾಗಬಹುದಾದ ಹಾನಿಯನ್ನು ತಡೆಯಲು ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ದಾಕ್ಷಾಯಿಣಿ ದೇಹವನ್ನು ತುಂಡು ತುಂಡಾಗಿ ಮಾಡ್ತಾನೆ. ಆಕೆಯ ದೇಹದ ವಿವಿಧ ಭಾಗಗಳು ಭಾರತದ 18 ಪ್ರದೇಶಗಳಲ್ಲಿ ಬೀಳ್ತವೆ. ಆ ಪ್ರದೇಶಗಳನ್ನು ಅಷ್ಟದಶಶಕ್ತಿ ಪೀಠಗಳು ಎಂದು ಕರೀತಾರೆ. ಕಾಂಚೀಪುರಂನಲ್ಲಿ ಕಾಮಾಕ್ಷಿ ದೇವಾಲಯವು ಅಷ್ಟದಶಶಕ್ತಿ ಪೀಠಗಳಲ್ಲಿ ಒಂದಾಗಿದ್ದು, ಈ ದೇವಾಲಯದಲ್ಲಿ ದಾಕ್ಷಾಯಿಣಿಯ ನಾವಿ ಬಿದ್ದಿದೆ ಎಂದು ಹೇಳಲಾಗ್ತದೆ. ಈ ದೇವಾಲಯದ ಗರ್ಭಗುಡಿಯನ್ನು ಗಾಯತ್ರಿ ಮಂಟಪ ಎಂದು ಕರೆಯುತ್ತಾರೆ. ಈ ಗರ್ಭಗುಡಿಯ ಒಳಗಡೆ ಅಮ್ಮನವರು ಪದ್ಮಾಸನದಲ್ಲಿ ಕುಳಿತುಕೊಂಡಿರುತ್ತಾರೆ. ಅಮ್ಮನವರಿಗೆ 4 ಕೈಗಳು ಇರುತ್ತವೆ. ಕೆಳಗಿನ ಕೈಯಲ್ಲಿ ಕಬ್ಬು ಮತ್ತು 5 ವಿವಿಧ ಹೂಗಳ ಗೊಂಚಲುಗಳನ್ನು ಹಿಡಿದುಕೊಂಡಿರ್ತಾರೆ. ಆಕೆಯ ಮೇಲಿನ ಕೈಯಲ್ಲಿ ಪಾಶ ಮತ್ತು ಅಂಕುಶ ಎಂಬ ಆಯುಧಗಳು ಇರುತ್ತವೆ. ಅಮ್ಮನವರು ಉಗ್ರ ರೂಪದಲ್ಲಿದ್ದಾಗ ಬಲಿಗಳನ್ನು ಪಡಿತಾ ಇರ್ತಾರೆ.
ಆದಿಶಂಕರಾಚಾರ್ಯರು ಅಮ್ಮನವರು ಉಗ್ರ ರೂಪವನ್ನು ಶಾಂತಿಗೊಳಿಸಲು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಭಕ್ತಾದಿಗಳು ಶ್ರೀಚಕ್ರಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಅಮ್ಮನವರನ್ನು ಆದಿಶಂಕರಾಚಾರ್ಯರು ಈ ಪ್ರದೇಶವನ್ನು ಬಿಟ್ಟು ಹೊರಗಡೆ ಹೋಗಬೇಡಿ ಎಂದು ಬೇಡಿಕೊಳ್ತಾರಂತೆ. ಅಮ್ಮನವರ ಉತ್ಸವ ಸಮಯದಲ್ಲಿ ಶಂಕರಾಚಾರ್ಯರ ಅನುಮತಿ ಪಡೆದು ಹೊರಗಡೆ ಬರ್ತಾರಂತೆ. ಸ್ನೇಹಿತರೆ, ಅಲ್ಲೇ ಪಕ್ಕದಲ್ಲೇ ಮತ್ತು ಅಲ್ಲಿ ಏನೈತಪ್ಪ ಅಂತಂದ್ರೆ ಶಿವನ ಒಂದು ಮೂರ್ತಿ ಐತಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು. ಇದೆಲ್ಲಪ್ಪ ಅಂತಂದ್ರೆ ಕ್ಯೂ ಹಚ್ತಿರ್ತೀವಲ್ಲ ಅದ್ರ ಬಾಜುನೇ ಇರ್ತೈತಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಅದ್ಭುತವಾಗಿ ಕಾಣಕತ್ತದು. ಮತ್ತು ಇಲ್ಲಿ ಇದೆಲ್ಲ ನೋಡತ್ತಿರಲ್ಲ, ಇದು ಕ್ಯೂ ಲೈನ್ ಸ್ನೇಹಿತರೆ. ಇದೆಲ್ಲ ಬಾಜು ಹಿಂಗೆ ಲೈನ್ ಹಚ್ಚಿರ್ತಾರೆ. ಭಾಳ ಕಂಡಬಿಡಿರ್ತದೆ ಮಂದಿ. ಬಟ್ ಹಂಗೆ ನಾವು ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಾಗ್ತದೆ. ನೀವು ನೆಕ್ಸ್ಟ್ ಬರ್ರಿ ನೋಡ್ರಿ, ಎಷ್ಟು ಅದ್ಭುತವಾಗಿ ಕಾಣತೈತಿ ಸ್ನೇಹಿತರೆ. ವೈಭವದಿಂದ, ವಾಸ್ತುಶಿಲ್ಪದ ವೈಭವದಿಂದ ಕೂಡೈತಿ ಸ್ನೇಹಿತರೆ. ಅಷ್ಟು ಅದ್ಭುತ ನೋಡಿ. ಈಗ ನೀವು ನೋಡತ್ತಿರಲ್ಲ, ಇಲ್ಲಿ ಈ ಮಂಟಪಗಳು ಸುತ್ತಲೂ ಒಂದು 4 ಮಂಟಪಗಳದಾವ ಸ್ನೇಹಿತರೆ. ಅದ್ಭುತವಾಗಿ ಕಾಣ್ತಾವೆ ಇವು ಸ್ನೇಹಿತರೆ. ಮಸ್ತ್ ಅದಾವು. ನೀವು ಹೋದ್ರಪ್ಪ ಅಂತಂದ್ರೆ ಮಿಸ್ ಮಾಡದೆ ಇವೆಲ್ಲ ನೋಡ್ಕೊಂಡು ಬರ್ರಿ ಸ್ನೇಹಿತರೆ. ನಾವೆಲ್ಲ ಹೋಗಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಸ್ನೇಹಿತರೆ. ಅಷ್ಟು ಅದ್ಭುತವಾಗಿ ದೇವಸ್ಥಾನಗಳನ್ನು ನೋಡಿದ್ದೀವಿ ಸ್ನೇಹಿತರೆ. ನಮ್ಮ ಕಣ್ಣುಗಳು ಕೂಡ ಪಾವನವಾದವು ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ಪಕ್ಕದಲ್ಲೇ ನಿಮ್ಗೆ ಒಂದು ಕಲ್ಯಾಣಿ ತೋರಿಸ್ತೀನಿ ಸ್ನೇಹಿತರೆ. ಇದು ಅದ್ಭುತವಾದ ಕಲ್ಯಾಣಿ ಸ್ನೇಹಿತರೆ. ಇದು ನೋಡೋಕೆ ನಮಗೆ ಕಣ್ಣ ಸಾಲಂಗಿಲ್ಲ ಸ್ನೇಹಿತರೆ. ಆ ನಮೂನಿ ಅದ್ಭುತವಾಗಿ ಐತಿ ಸ್ನೇಹಿತರೆ. ಇದು ಅಗದಿ ಇದು ಏನಪ್ಪ ಅಂತಂದ್ರೆ ಈ ದೇವಸ್ಥಾನ ಹೆಚ್ಚು ಕಡಿಮೆ 5 ಎಕರೆ ಜಾಗದಾಗ ಐತಿ ಸ್ನೇಹಿತರೆ. ಮತ್ತು ಇಲ್ಲಿ ನೋಡ್ಬೋದು ಬಾಜುನೇ ಒಂದು ಸ್ನೇಹಿತರೆ, ಅಲ್ಲೇ ಕಲ್ಯಾಣಿ ಬಾಜುನೇ ಒಂದು ವಿಷ್ಣು ದೇವರ ಒಂದು ದೇವಸ್ಥಾನ ಐತಿ ಸ್ನೇಹಿತರೆ. ನೀವು ನೋಡ್ಬೋದು, ನಿಮ್ಗೆ ಕಾಡತ್ತೆ ಅನ್ಕೋತೀನಿ. ಅದ್ಭುತ ಸ್ನೇಹಿತರೆ, ಅದ್ಭುತ. ನಾವೆಲ್ಲ ಇಲ್ಲೆಲ್ಲ ಹೋಗಿ ಬರ್ಬೇಕು ಸ್ನೇಹಿತರೆ. ಜೀವನದಾಗ ಒಮ್ಮೆರ ನಮ್ಮ ಹಿಂದೂ ದೇವಾಲಯಗಳನ್ನು ನೋಡ್ಬೇಕು ಅಂತಂದ್ರೆ ಒಂದು ನಮ್ಮ ಅದೃಷ್ಟ ಸ್ನೇಹಿತರೆ. ಅದು ನೋಡಿ ಸ್ನೇಹಿತರೆ ಹೆಂಗೈತಿ ಕಲ್ಯಾಣಿ ಪಕ್ಕದಲ್ಲಿ ಅಲ್ಲಿ ದ್ವಾರ ಬಾಗಿಲು, ಅದ್ರ ನಡ್ಬರ್ಕ ಮತ್ತೇನೋ ಐತಿ. ಸೂಪರ್ ಸ್ನೇಹಿತರೆ. ನಾವಂತೂ ಇಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಅಂದ್ಕೊಂಡ್ವಿ ಸ್ನೇಹಿತರೆ. ನಾವು ಇಷ್ಟೆಲ್ಲ ಅಡ್ಡಾಡಿದ್ವಿ ಅಂತಂದರೆ ತುಂಬ ದೇವಸ್ಥಾನಗಳನ್ನು ಅಡ್ಡಾಡಿದ್ವಿ ಸ್ನೇಹಿತರೆ. ನೀವು ಕೂಡ ಅಡ್ಡಾಡಿ ಒಂದಿನ ಯಾವಾಗಾರ ಒಂದು ಸೌಂಡ್ ಮಾಡಿಕೊಂಡು ದಿನ ಇದ್ದಿದ್ದೇ ಇರ್ತದೆ ನಮ್ಮ ಕೆಲಸ ಕಾರ್ಯಗಳು. ಆದರೂ ಅಂಥ ಟೈಮ್ದಾಗ ನಾವು ಬಿಡು ಮಾಡಿಕೊಂಡು ಕೆಲವೊಂದು ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಅಂತಂದರೆ ನಮ್ಮ ಮನಃಶಾಂತಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದೊಂದು ಉದ್ದೇಶ ಸ್ನೇಹಿತರೆ. ಇಲ್ಲಿ ನೀವು ನೋಡತ್ತಿರಲ್ಲ, ಇದು ಯಾವ ದೇವಸ್ಥಾನ ಅಂತಂದ್ರೆ ಅಷ್ಟಭುಜ ದುರ್ಗಾದೇವಿ ದೇವಸ್ಥಾನ ಸ್ನೇಹಿತರೆ. ಇಲ್ಲಿ ನೋಡತ್ತಿರಲ್ಲ ಹೊರಗು ಸ್ನೇಹಿತರೆ. ಇಲ್ಲಿ ಸಾಕಷ್ಟು ದೇವಸ್ಥಾನಗಳು, ನಾವು ದೇವಸ್ಥಾನ ನೋಡೋಕೆ ನಮ್ಗೆ ಟೈಮೇ ಸಿಗೋಂಗಿಲ್ಲ. ಆ ನಮ್ಮನೆ ದೇವಸ್ಥಾನಗಳು ಸ್ನೇಹಿತರೆ. ಎಲ್ಲಿ ನೋಡ್ತೀವಿ ಅಲ್ಲಿ ದೇವಸ್ಥಾನ, ಸುತ್ತ ಮುತ್ತ ಹಿಂದೆ ಮುಂದೆ ಎಲ್ಲಿ ನೋಡಿದ್ರು ದೇವಸ್ಥಾನಗಳು ಸ್ನೇಹಿತರೆ. ಗೋಪುರ ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ಅದ್ಭುತವಾಗಿ ಕೆತ್ತಿದ್ದಾರೆ ಸ್ನೇಹಿತರೆ. ಗೋಪುರದ ಮೇಲೆ ಚಿತ್ರಣಗಳನ್ನ ಸ್ನೇಹಿತರೆ. ಇನ್ನೇ ಗೋಪುರ ನೋಡಿದ್ರಲ್ಲ, ಅಂಥವು ದೇವಸ್ಥಾನ ಸುತ್ತಮುತ್ತ 4 ಇರ್ತಾವೆ ಸ್ನೇಹಿತರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಅಡ್ಗಿಸಿ ನಾವೆಲ್ಲ ಕಡೆ ನಾವು ಬರ್ಬೋದು ಸ್ನೇಹಿತರೆ. ಮೇನ್ ಗೇಟ್ ಏನಪ್ಪ ಅಂತಂದ್ರೆ ಪೂರ್ವದ ಕಡೆನೇ ಐತೆ ಸ್ನೇಹಿತರೆ. ನಾವು ಅಲ್ಲಿಂದ ನಾವು ಬರ್ಬೋದು ಸ್ನೇಹಿತರೆ. ಇದೆಲ್ಲ ನೋಡತ್ತಿರಲ್ಲ, ಇದು ಅಮ್ಮನವರ ದೇವಸ್ಥಾನ ಸ್ನೇಹಿತರೆ. ಇದೆಲ್ಲ ನೋಡತ್ತಿರಲ್ಲ, ಇಲ್ಲಿ ಎಷ್ಟು ಜನರು ಬರ್ತಾರಪ್ಪ ಅಂತಂದ್ರೆ ಅದು ದಿನಕ್ಕೆ ಲೆಕ್ಕನೇ ಇಲ್ಲ ಸ್ನೇಹಿತರೆ. ಅಷ್ಟು ಜನ ಬರ್ತಾರೆ ಸ್ನೇಹಿತರೆ. ನೀವು ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.